ಮತ್ತೊಮ್ಮೆ ಕಪ್ಪು ಚುಕ್ಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಚಿತ್ರ ರೋಗದಿಂದ ಬಳಲ್ತಾ ಇರುವಂತಹ ಪೂರ್ಣಿಮಾಳ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಮಾತನ್ನ ಮುಂದುವರ್ಸೋಣ. ಡಾಕ್ಟರ್, ಸಾಮಾನ್ಯವಾಗಿ ಚರ್ಮ ರೋಗಗಳು ಬಂದರೆ ಸಾಕು, ಅದು ಇನ್ನೂ ಹೆಚ್ಚಾಗದಂತೆ ನಿಯಂತ್ರಿಸೋದಕ್ಕೆ ಸಾಧ್ಯನೇ ಹೊರತು ಸಂಪೂರ್ಣ ವಾಸಿ ಆಗಲ್ಲ ಅಂತ ಹೇಳ್ತಾರೆ. ಈ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗುವುದು ಎಷ್ಟರ ಮಟ್ಟಿಗೆ ವಾಸಿ ಆಗುವಂಥ ಸಾಧ್ಯತೆಗಳಿದೆ ಅಂತ? ಸಾಮಾನ್ಯವಾಗಿ ಎಲ್ಲ ಚರ್ಮ ಕಾಯಿಲೆಗಳೂ ವಾಸಿ ಆಗೋದಿಲ್ಲ ಅಂತ ಹೇಳೋದು ಈಗ 10-20 ವರ್ಷದ ಮುಂಚೆ ಥರ ಅಲ್ಲ. ಸಂಶೋಧನೆ ಆಗಿದೆ, ತಂತ್ರಜ್ಞಾನ ತುಂಬ ಬೆಳವಣಿಗೆ ಆಗಿದೆ. ಹಾಗಾಗಿ ಹಲವಾರು ಚಿಕಿತ್ಸೆಗಳಿದ್ದಾವೆ ಹಲವಾರು ಚರ್ಮ ತೊಂದರೆಗಳಿಗೆ. ಈ ಚರ್ಮ ರೋಗ ತೊಂದರೆ ಅಂದರೆ ಕಂಜಂಟಲ್ ಮೆಲನೋಸೈಟಿಕ್ ನ್ಯೂಸ್ ಅಂತ ಮಗುವಿಗೆ ಏನಿದೆ, ಇದಕ್ಕೆ ಈಗ ನಾನು ಆಗಲೇ ಹೇಳಿದಾಗೆ ಇವತ್ತಿನ ತನಕ ಇರೋವಂಥ ಒಂದು ಚಿಕಿತ್ಸೆ ಅಂತಂದರೆ ಶಸ್ತ್ರಚಿಕಿತ್ಸೆ ಅಥವಾ ಲೇಸರ್. ಈ ಎರಡರಲ್ಲಿ ನಾವು ಆದಷ್ಟು ಅನಾಹುತಗಳನ್ನು ತಡಿಬೋದು. ಮತ್ತು ಇರೋದರಲ್ಲಿ ಸುಮಾರು ಒಂದು 80% ಅಷ್ಟನ್ನಾದರೂ, 80% ನಾವು ಚಿಕಿತ್ಸೆ ಅದನ್ನು ಸರಿಪಡಿಸ್ಬೋದು. ಮುಖ್ಯವಾಗಿ ನಾನು ಅವರ ಪೋಷಕರಿಗೆ ಮತ್ತು ಪೂರ್ಣಿಮಾಗೆ ತಿಳಿಸಬೇಕಾಗಿರೋ ವಿಚಾರ ಅಂತಂದರೆ, ಅಂದರೆ ಲೈಕ್ ನಾನು ಆಗಲೇ ಹೇಳಿದಾಗೆ ಕ್ಯಾನ್ಸರಸ್ ಆಗೋದು ಇಂಥ ಸಾಧ್ಯತೆಗಳು ಇನ್ನೂ ಕೂಡ ಅಪಾಯ ಆಗುವಂಥ ಮಾಡಿಸೋದು ಒಂದು. ಅದ್ರ ಜೊತೆಗೆ ಸೂರ್ಯನ ಕಿರಣಗಳು ಬೀಳೋದೇ ಇರೋ ರೀತಿಯಲ್ಲಿ ಅವರು ಅದನ್ನು ಬಟ್ಟೆನ ಮುಚ್ಕೊಳ್ಳೋದು ಬಹಳ ಮುಖ್ಯ. ಓಕೆ ದುರ್ಗಪ್ಪ ಅವರೇ, ನೀವು ಇದುವರೆಗೂ ಎಷ್ಟು ಖರ್ಚು ಮಾಡಿದ್ದೀರಿ ಪೂರ್ಣಿಮಾಳ ಚಿಕಿತ್ಸೆಗಾಗಿ? ಎಷ್ಟು ಖರ್ಚು ಮಾಡಿದಿರಿ? ಇನ್ನೂ ಎಷ್ಟು ಮಾಡಬೇಕಾಗುತ್ತಂತ ಏನು ಹೇಳ್ತಾರಲ್ಲ ಡಾಕ್ಟರ್ಸ್? ಸರ್, ನಾನು ಇದುವರೆಗೆ ಸಣ್ಣ ವಯಸ್ಸಿನಿಂದ ಈವರೆಗೆ ಸಾಧಾರಣ 70-80 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇನೆ. ಆದರೆ ಮನಸ್ಸಿಗೆ ಹಚ್ಕೊಳ್ಳದೆ ಅವ್ರ ಮನಸ್ಸಿಗೆ ಹಚ್ಕೊಳ್ಳಿಲ್ಲ. ಅಂದರೆ ಅವಳಿಗೆ ಒಟ್ಟು ಆರಾಮಾಗಬೇಕು ಆ ಲೆಕ್ಕದಲ್ಲಿ ನಾ ಕೇಳ್ತಾ ಇದ್ರು ಮಗಳ ಸಲುವಾಗಿ ಅಂತೇಳಿ ಜನ ರೊಕ್ಕ ಕೊಡ್ತಾ ಉಳಿದ್ರು, ಖರ್ಚು ಮಾಡ್ತಾ ಉಳಿದ ಹೊರತು ನನಗೆ ಆ ಲೆಕ್ಕಾಚಾರ ಅಂದರೆ ಇಷ್ಟ ಆಯಿತು ಅಂತೇಳಿ ನನ್ನ ಅಂದಾಜು ಪ್ರಕಾರ 70-80 ಸಾವಿರ ರೂಪಾಯಿ ಮೇಲೆ ಹೋಯ್ತು ಹೊರತು ಇದು ಕಡಿಮೆ ಆಗಿಲ್ಲ. ಅಂದರೆ ನಾನು ಇವತ್ತು 2 ದಿನ ಬಿಟ್ಟರೆ ಮತ್ತು 3ನೇ ದಿನಕ್ಕೆ ಮತ್ತೆ ರೊಕ್ಕ ಜಮಾ ಮಾಡಬೇಕಾದಿಲ್ಲ, ಇದೇ ಚಿಂತೆಯಲ್ಲಿ ಉಳಿದೆ ಹೊರತು ಎಷ್ಟು ಖರ್ಚಾಯ್ತು ಅಂತೇಳಿ ನಾನು ಇದು ಲೆಕ್ಕಕ್ಕೆ ಇಟ್ಟಿಲ್ಲ. ನಾನು ದುರ್ಗಪ್ಪ ಅವರೇ, ನಿಮ್ಮಲ್ಲಿ ಇನ್ನೂ ಖರ್ಚು ಮಾಡೋ ಶಕ್ತಿ ಇದೆಯಾ? ಏನು ಬಯಸ್ತಾ ಇದ್ದೀರಿ ನೀವು? ನಾ ಸೋತು ಬಿಟ್ಟೇನೆ ಸಿಸ್ಟರ್. ನಾನು ಅಂದರೆ 2 ದಿನಕ್ಕೆ 3 ದಿನಕ್ಕೆ 2,000 ರೂಪಾಯಿ 4,000 ರೂಪಾಯಿ 10,000 ರೂಪಾಯಿ ತಗೊಂಡ್ರೆ ನಾನು ಈ ಹಣಕಾಸಿನಿಂದಲೂ ನಾನು ಮಗುವಿಂದಲೂ ಸೋತು ಹೋಗ್ಬಿಟ್ಟಿದ್ದೇನೆ. ನಾನು ಹುಬ್ಬಳ್ಳಿಯ ವೈದ್ಯಕೀಯ ಕಾಲೇಜಿನಲ್ಲಿ ಅಲ್ಲೂ ಕೂಡ ಆಸ್ಪತ್ರೆ ಇದೆ, ಒಳ್ಳೆ ಆಸ್ಪತ್ರೆ ಇದೆ, ಒಳ್ಳೆ ತಜ್ಞರಿದ್ದಾರೆ ಅಂತ. ಅಲ್ಲಿ ಹೋಗಿ ತೋರಿಸಿದ್ರೆ ಬಹುಶಃ ಇದಕ್ಕೆ ಒಂದು ಸೂಕ್ತ ಅಂದ್ರೆ ಪರಿಹಾರ ಸಿಗಬಹುದು ಅಂತ ಅನ್ಸುತ್ತೆ. ಖಂಡಿತ ಸಿಗುತ್ತೆ. ಅವರು ಚರ್ಮರೋಗ ವೈದ್ಯರಲ್ಲಿ ಹೋಗಿ ಅವರು ಭೇಟಿ ಮಾಡಬೇಕಾಗತ್ತೆ. ಮತ್ತೊಂದು ಡಾಕ್ಟರ್, ಮಾನಸಿಕ ಪರಿಣಾಮಗಳು ಈಗಲೇ ಕೂಡ ಇಷ್ಟೊಂದು ಈ ಹಂತದಲ್ಲಿ ಇಷ್ಟೊಂದು ಕಾಣಿಸ್ಕೊಳ್ತಾ ಇದೆ. ನೀವು ಆರಂಭದಲ್ಲೇ ಹೇಳಿದ್ರೆ ಇದು ಒಂದು ರೀತಿ ತಿಳುವಳಿಕೆ ಬರುವಂತಹ ಹಂತ. ಅವಳಿಗೆ 3ನೇ ಕ್ಲಾಸ್ ಓದ್ತಿದ್ದಾಳೆ, 8 ವರ್ಷದ ಹುಡುಗಿ ಆಗಿರ್ಬೋದು. ಈಗ ಹುಡುಗಿ ಅದರಲ್ಲೂ ಹರೆಯಕ್ಕೆ ಬಂದಮೇಲೆ, ತಾರುಣ್ಯಕ್ಕೆ ಬಂದಮೇಲೆ ಬಹಳಷ್ಟು ಬ್ಯೂಟಿ ಕಾನ್ಶಿಯಸ್ ಆಗಿರ್ತಾರೆ. ಇಂಥದ್ದು ಒಂದು ಕಾಯಿಲೆ ಬಂದಿರೋದು ಅವಳಿಗೆ ತಿಳುವಳಿಕೆ ಬಂದ ಮೇಲೆ ನಿಜಕ್ಕೂ ಬಹಳಷ್ಟು ಮಾನಸಿಕವಾಗಿ ಪರಿಣಾಮಗಳು ಬೀರುವಂಥ ಸಾಧ್ಯತೆಗಳು ಇರುತ್ತೆ. ಎಲ್ಲೊಂದು ಕಡೆ ಕೌನ್ಸಿಲಿಂಗ್ ಅವಶ್ಯಕತೆ ಕೂಡ ಇದೆಯಂತ. ಹೌದು, ಖಂಡಿತ ಇದೆ ಕೌನ್ಸಿಲಿಂಗ್ ಮಗುಗೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಈ ತೊಂದರೆಗೆ ಪೂರ್ತಿ ಚಿಕಿತ್ಸೆ, ಪೂರ್ತಿ ಮಚ್ಚನ ತೆಗೆಯೋದು ಬಹಳ ಕಷ್ಟ. ಆಗೋದಿಲ್ಲ ಅಂತಲೇ ಹೇಳ್ಬೋದು. ಬಟ್ ಅದನ್ನು ಸುಮಾರು ಒಂದು 80% ಅಷ್ಟು, 80% ಕಮ್ಮಿ ಮಾಡ್ಬೋದು. ಸೊ ಹಾಗಾಗಿ ನಾವು ಬ್ಯೂಟಿ ಕಾನ್ಷಿಯಸ್ ನೀವು ಹೇಳ್ದಾಗೆ ಸೊ ಒಂದು ಒಳ್ಳೆ ಚರ್ಮವನ್ನು ಕೊಡ್ಬೋದು ಮಗುಗೆ ಕೌನ್ಸಿಲಿಂಗ್ ಅತಿ ಮುಖ್ಯ. ಈಗ ಈ ವಯಸ್ಸಿನಲ್ಲಿ ಇದು ಈಗ ಬೇಕಾಗಿರುವಂಥದ್ದು, ಮುಖ್ಯವಾಗಿ ಬೇಕಾಗಿರೋದು ಕೌನ್ಸಿಲಿಂಗ್. ಸೊ ಅದನ್ನ ತಡೆದುಕೊಳ್ಳುವಂತಹ ಧೈರ್ಯ, ಶಕ್ತಿ ಆಕೆಯಲ್ಲಿ ಬರಬೇಕು, ಖಂಡಿತ ಬರಬೇಕು. ಅದು ಶಿಕ್ಷಕರು, ಪೋಷಕರು ಇಬ್ಬರು ಮಾಡುವಂಥ ಒಂದು ಕೆಲಸ. ಮತ್ತು ಈ ರೀತಿ ಮಾಧ್ಯಮದಲ್ಲಿ ಅವ್ರಿಗೆ ಹೆಚ್ಚಾಗಿ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬೇಕು. ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿಯ ಸಲಹೆಗಳನ್ನು ಕೊಡೋಕೆ ಇಷ್ಟಪಡ್ತೀರಿ ಇವ್ರ ಕುಟುಂಬಕ್ಕೆ? ಮಗುಗೆ ಇಲ್ಲಿ ನಾವು ಕೊಡಬೇಕಾಗಿರೋದು ಅನುಕಂಪಗಿಂತ ಹೆಚ್ಚಾಗಿ ಸಹಕಾರ. ಸೊ ಹಾಗಾಗಿ ಎಲ್ಲರೂ ಪ್ರೋತ್ಸಾಹ ನೀಡಬೇಕಾಗತ್ತೆ. ಕೀಳರಿಮೆ ಮಾಡದಿರೋ ಥರ ಅವಳು ಓದದಲ್ಲಿ ಚೆನ್ನಾಗಿ ತೋರಿಸ್ತಿರೋದ್ರಿಂದ ಓದಿನಲ್ಲಿ ಮತ್ತು ಆಟದ ಚಟುವಟಿಕೆಗಳಲ್ಲಿ ಅವಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಮತ್ತು ಬೇರೆ ರೀತಿಯ ಅನಾಹುತಗಳನ್ನು ತಡೆಯೋದಕ್ಕೋಸ್ಕರ ನಾನು ಆಗಲೇ ಹೇಳಿದಾಗೆ ಬಿಸಿಲು ಕಿರಣ ಬೀಳದಿರೋ ಥರ ಬಟ್ಟೆ ಮುಚ್ಕೊಂಡು, ಮತ್ತು ಸಮಯಕ್ಕೆ ಒಂದು 6 ತಿಂಗಳಿಗೊಮ್ಮೆ ಆದ್ರೂ ಅವರು ಪರೀಕ್ಷೆಗಳು ಮಾಡಿಸ್ಕೊಳ್ಬೇಕಾಗ್ತಾ ಇರುತ್ತೆ. ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳಿ, ಅದು ಇರೋ ಚರ್ಮದ ಅಗಲ ಅತಿ ಶೀಘ್ರದಲ್ಲಿ ವೇಗವಾಗಿ ಹರಡೋದು, ಅಥವಾ ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ನೀರು ಬರೋದು, ರಕ್ತ ಬರೋದು, ಆ ಒಂದು ಸಣ್ಣ ಸ್ಥಳಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗದಂತೆ ಇಂಥ ಸಂದರ್ಭ ಬಂದಾಗ ಅವರು ನಿರ್ಲಕ್ಷ್ಯ ಮಾಡದೆ ಪರೀಕ್ಷೆ ಮಾಡಿಸ್ಕೊಬೇಕು. ಜೊತೆಗೆ ಟೆಸ್ಟ್ಗಳನ್ನು ಕೂಡ ಸಾಕಷ್ಟು ಹೇಳ್ತೀರಿ ನೀವು. ಓಕೆ ಡಾಕ್ಟರ್ ಉಮಾಶಂಕರ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೂಕ್ತ ಸಲಹೆಗಳನ್ನು ಕೊಟ್ಟಿದ್ದೀರಿ. ತಮಗೆ ಧನ್ಯವಾದ.
ಪೂರ್ಣಿಮಾ ಅವರ ತಂದೆ ದುರ್ಗಪ್ಪ ಅವರು ಕೂಡ ಸಾಕಷ್ಟು ತಮ್ಮ ಅಳಲನ್ನ ತೋಡಿಕೊಂಡ್ರು. ಅವ್ರಿಗೂ ಕೂಡ ಧನ್ಯವಾದದಿಷ್ಟು. ಈ ಹುಡುಗಿಯ ಕಥೆ ವ್ಯಥ್ಯ ನಿಜಕ್ಕೂ ಈಕೆಗೆ ಸಹಾಯ ಹಸ್ತ ಬೇಕಿದೆ. ದಾನಿಗಳು ಸಹೃದಯದಿಂದ ಇವಳಿಗೆ ಸಹಾಯ ಮಾಡಿದ್ರೆ, ಜೊತೆಗೆ ಸೂಕ್ತ ರೀತಿಯ ಚಿಕಿತ್ಸೆ ಸೂಕ್ತ ವೈದ್ಯರಿಂದ ಸಿಕ್ಕಿದ್ರೆ ಅವಳ ಬಾಳು ಕೂಡ ಬೆಳಕಾಗುತ್ತೆ, ಅವಳ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ನಾವು ಕೂಡ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.